ಏನು ನೀನ್ ಸೈನ್ ಮಾಡ್ಲಿಲ್ವಾ? ಬೆಳಿಗ್ಗೆ ಮಾಡೋಣ ಅಂತ ಅನ್ಕೊಂಡಿದ್ದೆ, ಆದ್ರೆ ಆಗ್ಲಿಲ್ಲ. ಇವು ಮಾಡಿಲ್ಲ ನಾನು ಮಾಡಿಲ್ಲ ಅಂದ್ಮೇಲೆ ಅಣ್ಣನ್ ಸೈನ್ ಮಾಡಿದ್ಯಾರೋ? ಅಕ್ಕನೇ ಮಾಡಿರ್ಬೇಕು. ಭಾಗ್ಯ ವಿನುಗೆ ಮೋಸ ಮಾಡಲ್ಲ ಅಂದೆ, ನೋಡು ಅವಳು ಸೈನ್ ಮಾಡಲಂತೆ. ನಾನು ಮಾಡಿಲ್ಲ ಜಾನು. ನೀನ್ ಕೂಡ ಮಾಡ್ಲಿಲ್ಲ ಅಂದ್ರೆ ಇನ್ಯಾರಮ್ಮ ಮಾಡಿದ್ದು? ಮಿಸ್ ಆಗಿ ನೀನೇನಾದ್ರೂ ಮಾಡಿದ್ಯಾ? ಏನು ಕಾಮಿಡಿನಾ? ನಮ್ಮಲ್ಲಿ ಯಾರೂ ಮಾಡಿಲ್ಲ ಅಂದ್ಮೇಲೆ ಆ ಸೈನ್ ಇನ್ಯಾರು ಮಾಡಿರ್ಬಹುದು? ಹೇಗ್ ಬಂತು ಅದು? ಮಿತ್ರ ಅವರೇ ಮಾಡಿದಾರತ್ತೆ. ಏನ್ ಹೇಳ್ತಿದ್ಯಮ್ಮ? ಮಿತ್ರನೇ ಸೈನ್ ಮಾಡಿದ್ನಾ? ನಿಜನಾತ್ಗೆ ಅಣ್ಣನೇ ಮಾಡಿದ್ದ? ಅಂದ್ರೆ ಭಾವ ಮನ್ಸನ್ನ ಬದಲಾಯಿಸ್ಕೊಂಡ್ರ? ಹೌದು, ಮಿತ್ರ ಅವರೇ ಮಾಡಿದ್ದು. ರಾತ್ರಿ ಏನಾಯ್ತು ಅಂದ್ರೆ, ಈ ಟೈಮಲ್ಲಿ ಯಾರು ಬಂದಿದ್ದಾರೆ? ಭಗವಂತ, ಅವ್ರ ಮನ್ಸನ್ನ ಬದಲಾಯಿಸ್ತೀಯಾ? ಅವ್ರಿಗೋಸ್ಕರ ಹಂಬಲಿಸ್ತಿರೋ ಮಗಂಗೋಸ್ಕರ ಅವ್ರು ಬಂದ್ರು. ವಿನ್ನು ತನ್ನ ಮಗ ಅಂತ ಒಪ್ಕೊಂಡು ನಿಜವಾಗ್ಲೂ ಸೈನ್ ಹಾಕಿ ಹೋದ್ರು. ಸಾಕು ಭಗವಂತ, ತಂದೆ ಮಗ ಒಂದಾದ್ರೆ ನನ್ಗಷ್ಟೇ ಸಾಕು. ಎಂತ ಒಳ್ಳೆ ವಿಷಯ ಹೇಳ್ದೆ ಭಾಗ್ಯ.
ನನ್ ಮನ್ಸೀಗ ಸಂತೋಷದಿಂದ ತುಂಬ ಹೋಗಿದೆ. ಭಾವ ಸೈನ್ ಮಾಡಿದ್ರು ಅಂದ್ರೆ ನಂಬೋದಕ್ಕೆ ಆಗ್ತಾ ಇಲ್ಲ ಅಕ್ಕ. ಆ ಕ್ಷಣದಲ್ಲಿ ನನ್ಗೂ ನಂಬೋಕಾಗ್ಲಿಲ್ಲ ಜಾನು. ಏನೋ ಒಂದ್ ಅದ್ಭುತ ನಡೆದಿರೋ ಹಾಗಿದೆ. ನಿಜವಾಗ್ಲೂ ಇದು ಅದ್ಭುತನೇ ಅದಕ್ಕೆ. ಅಣ್ಣ ಇಷ್ಟು ಬೇಗ ಮನ್ಸು ಬದಲಾಯಿಸ್ತಾನೆ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ. ಆ ದೇವ್ರೇ ಮಿತ್ರನ್ ಮನ್ಸನ್ನ ಬದಲಾಯಿಸಿದಾನೆ ವಿವೇಕ್. ವಿನು ರೂಪದಲ್ಲಿ ಬಂದು ಮಿತ್ರ ಮನ್ಸನ್ನ ಕರಗಿಸಿದಾನೆ. ಇಲ್ಲ ಅರವಿಂದ, ನಮ್ಮ ಈ ಸಂತೋಷ ಕ್ಷಣಿಕ ಅಷ್ಟೇ, ಶಾಶ್ವತ ಅಲ್ಲ. ಹಾಗ್ಯಾಕಂತೀರ ದೊಡ್ಡಪ್ಪ? ಅಣ್ಣ ಸೈನ್ ಹಾಕಿದಾನೆ ಅಂದ್ರೆ ವಿನುನ ಮಗನಾಗಿ ಅಕ್ಸೆಪ್ಟ್ ಮಾಡ್ದಾಗೆ ಅಲ್ವಾ? ಆ ಕೆಲ್ಸ ಮಿತ್ರ ಎಲ್ರೂ ಮುಂದೆ ಮಾಡಿದ್ರೆ ನಿನಗಿಂತ ಹೆಚ್ಚು ನಾನ್ ಸಂತೋಷ ಪಡ್ತಿದ್ದೆ. ಆದ್ರೆ ಅವನು ನಮ್ ಯಾರಿಗೂ ಗೊತ್ತಾಗ್ದಂಗೆ ರಹಸ್ಯವಾಗಿ ಸೈನ್ ಮಾಡಿದಾನೆ. ಹೇಗ್ ಹಾಕಿದ್ರೆ ಏನ್ರಿ? ಹೊರಗಡೆ ಹೇಳ್ದೆ ಹೋದ್ರು ಮಿತ್ರಂಗೆ ತನ್ನ ಮನ್ಸಲ್ಲಿ ವಿನುಗೆ ಸ್ಥಾನ ಇದೆ ಅಂತಾನೆ ಅಲ್ವಾ? ಮೊದ್ಲು ಮಿತ್ರನ್ ಮನ್ಸಲ್ಲಿ ಸ್ಥಾನ ಇರ್ಬೇಕಾಗಿರೋದು ಭಾಗ್ಯನ್ಗೆ. ಅವಳನ್ನ ಹೆಂಡತಿಯಾಗಿ ಮಿತ್ರ ಒಪ್ಕೋಬೇಕು. ಇವತ್ತು ವಿನುನ ಮಗನಾಗಿ ಒಪ್ಕೊಂಡಿರೋ ಅಣ್ಣ ಮುಂದೆ ಒಂದಿನ ಅತ್ಗೆನ ಕೂಡ ಹೆಂಡತಿಯಾಗಿ ಒಪ್ಕೊಳ್ತಾನೆ ದೊಡ್ಡಪ್ಪ. ಖಂಡಿತವಾಗ್ಲೂ ಮಿತ್ರ ಒಪ್ಕೊಳ್ತಾನೆ. ಆ ದಿನ ಕೂಡ ಆದಷ್ಟು ಬೇಗ ಬರತ್ತೆ ಅಂತ ನನಗ್ ನಂಬಿಕೆ ಇದೆ. ಹಾಗೇನಾದ್ರೂ ಆದ್ರೆ ನಮ್ಮ ಅಕ್ಕನ ಕಷ್ಟಗಳಿಗೆಲ್ಲ ಪರಿಹಾರ ಸಿಕ್ತ ಹಾಗೆ. ನೀನೇನ್ ಅನ್ಕೋತಿದ್ಯಮ್ಮ? ನನ್ ಕಷ್ಟದ ಬಗ್ಗೆ ನಾನು ಯಾವತ್ತೂ ಯೋಚನೆ ಮಾಡಿಲ್ಲ ಮಾವ. ಇವಾಗ ನನ್ ಯೋಚನೆ ಎಲ್ಲ ವಿನ್ನು ಬಗ್ಗೆನೆ. ಭಾಗ್ಯ, ನಿನ್ ಬಗ್ಗೆ ನೀನ್ ಯಾವತ್ತೂ ಯೋಚನೆನೇ ಮಾಡಲ್ಲ. ಅವಾಗ ಗಂಡನ್ ಬಗ್ಗೆ, ಅತ್ತೆ ಬಗ್ಗೆ, ತಂಗಿ ಬಗ್ಗೆ, ಇವಾಗ ಮಗನ್ ಬಗ್ಗೆ. ನಿನ್ಗೆ ಅಂತ ಸಂತೋಷನ ಹುಡ್ಕಲ್ವಾ? ನಿಮ್ ಸಂತೋಷನೇ ನನ್ ಸಂತೋಷ ಅತ್ತೆ. ನೀವೇ ನನ್ ಕುಟುಂಬ. ನೀವೆಲ್ಲ ಸಂತೋಷವಾಗಿದ್ರೆ ನಾನ್ ಸಂತೋಷವಾಗಿದ್ದಂಗೆ. ನಿಮ್ ಒಳ್ಳೆ ಮನ್ಸೆ ನಿಮ್ಮನ್ ಕಾಪಾಡುತ್ತೆ ಅದ್ಗೆ. ಆದಷ್ಟು ಬೇಗ ಅಣ್ಣ ಎಲ್ರೂ ಮುಂದೆ ನಿಮ್ಮನ್ನ ಹೆಂಡತಿಯಾಗಿ ಒಪ್ಕೊಳ್ತಾನೆ. ಅದು ಆದಷ್ಟು ಬೇಗ ಬರ್ಬೇಕು. ಅಕ್ಕ ಬಾವ ಒಂದಾಗ್ಬೇಕು. ಅವರಿಬ್ರ ಮಧ್ಯ ಬೇರೆ ಯಾರೂ ಬರ್ಬಾರ್ದು. ಏ ನಿಲ್ಲು, ಎಲ್ಲಿಗೆ ಹೋಗ್ತಿದ್ಯಾ? ಮಿಥುನ ಹತ್ರ ಆಂಟಿ. ಹೋಗೇನ್ ಮಾಡ್ತೀಯಾ? ಯಾಕೆ ಸೈನ್ ಮಾಡ್ದೆ ಅಂತ ಹೋಗಿ ಕೇಳ್ತೀನಿ. ನನ್ ಮಗ ನನ್ನಿಷ್ಟ ಅಂತ ಮಿತ್ರ ಹೇಳಿದ್ರೆ ಹಾಗೆ ಹೇಳ್ತಾನೆ ಆಂಟಿ. ಅಂದ್ರೆ ಏನ್ ಮಾಡ್ತೀಯಾ ಅಂತ ಕೇಳಿದೆ. ಏನ್ ಮಾಡಿಲ್ಲ ಅಲ್ವಾ? ಏನೋ ಮಾಡ್ದೆ ಹೋದ್ರೆ ನಾನ್ ಇಲ್ಲಿದ್ದೇನ್ ಯೂಸು? ಇಷ್ಟು ದಿನ ಯಾಕೆ ವೇಟ್ ಮಾಡ್ಬೇಕಿತ್ತು? ಅದನ್ನೇ ಹೇಳಕ್ ಹೊರಟಿದೀನಿ. ನೀನ್ ಆವೇಶದಲ್ಲಿ ಆತರ ಪಟ್ರೆ ಮಿತ್ರ ನಿನ್ನಿಂದ ದೂರ ಆಗ್ತಾನೆ. ನೀವೇನ್ ಹೇಳ್ತಿದ್ದೀರಾ ಆಂಟಿ? ಆಲೋಚಿಸಿ ಅಳೆದು ತೂಗಿ ಮಾತಾಡ್ಬೇಕು. ಇವಾಗಿಂದಾನೆ ಚಾಣಕ್ಯ ತಂತ್ರ ಉಪಯೋಗಿಸ್ಕೋಬೇಕು. ಮಿತ್ರ ಯಾವ ಉದ್ದೇಶದಿಂದ ಸೈನ್ ಹಾಕದ್ನೋ ನಿಂಗೂ ಗೊತ್ತಿಲ್ಲ, ನಂಗೂ ಗೊತ್ತಿಲ್ಲ. ಮೊದ್ಲು ಆ ವಿಷಯ ತಿಳ್ಕೋಬೇಕು. ಅದಕ್ಕೆ ಅಲ್ವಾ ಆಂಟಿ ಮಿತ್ರನ ಹತ್ರ ಹೋಗ್ತೀನಿ ಅಂತಿದ್ದೀನಿ. ಹೀಗೆ ಆವೇಶದಿಂದ ಅಲ್ಲ, ಮಿತ್ರನ ಹತ್ರ ಯೋಚನೆ ಮಾಡಿ ಮಾತಾಡು. ಆ ಡೈಲಾಗ್ ಪೇಪರ್ ಇದ್ರೆ ಕೊಡಿ, ಹೋಗಿ ಅದೇ ಮಾತಾಡ್ತೀನಿ. ಇಲ್ನೋಡು, ಈ ಕೋಪನೇ ಬೇಡ ಅನ್ನೋದು. ಮಿತ್ರಂಗೆ ಭಾಗ್ಯವಿನುನ ಹತ್ರ ಮಾಡೋದಕ್ಕೆ ಮನೇಲೆಲ್ರೂ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಇವಾಗ ನೀನ್ ಮಾಡ್ಬೇಕಾಗಿರೋದು ಸಮಾಧಾನವಾಗಿ ಮಿತ್ರನ ಮನ್ಸು ತಿಳ್ಕೋಬೇಕು. ವಿನು ವಿಷಯದಲ್ಲಿ ಮಿತ್ರನ್ ಸ್ಟ್ಯಾಂಡ್ ಏನು ಅಂತ ಉಪಾಯವಾಗಿ ಕೇಳ್ಬೇಕು. ಲಕ್ಕಿ ಫೋರ್ಸ್ ಮಾಡಿದ್ದಕ್ಕೆ ಮಿತ್ರ ಸೈನ್ ಹಾಕಿದಾನೋ ಅಥವಾ ವಿನು ಅಳು ನೋಡಿ ಸೈನ್ ಹಾಕಿದ್ನೋ ಅಥವಾ ಮಗ ಅಂತ ಹಾಕಿದ್ನೋ ನಾವು ಕಂಡಿಡಿಬೇಕು. ಅಲ್ಲಿವರೆಗೂ ಶಾಂತವಾಗಿ ಸೈಲೆಂಟ್ ಆಗಿರು. ಸರಿ ಆಂಟಿ, ನೀವ್ ಹೇಳ್ದಂಗೆ ಮಾಡ್ತೀನಿ.
ಮೊದ್ಲು ಆ ಮರಿ ಪಿಶಾಚಿಗಳಿಬ್ರು ಮಿತ್ರನ ಹತ್ರ ಹೋಗಿದ್ದಾರೆ. ಅಲ್ಲಿ ಏನ್ ನಡೀತಿದ್ಯೋ ನೋಡೋಣ ಬನ್ನಿ. ಬಾ. ಪ್ರೋಗ್ರೆಸ್ ಕಾರ್ಡ್ಗೆ ಸಿಗ್ನೇಚರ್ ಹಾಕಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಅಪ್ಪ. ನೀವ್ ಸೈನ್ ಮಾಡ್ತಿರೋ ಇಲ್ವೋ ಅಂತ ತುಂಬಾ ಭಯ ಪಟ್ಕೊಂಡಿದ್ದೆ, ತುಂಬಾ ಹತ್ತಿದ್ದೆ. ಅದಕ್ಕೆ ನನಗ್ ಜ್ವರ ಬಂದಿತ್ತು ಅಪ್ಪ. ಹೌದಪ್ಪ, ಈಗ ವಿನುಗೆ ಜ್ವರ ಕಮ್ಮಿ ಆಯ್ತು. ತುಂಬಾ ಹ್ಯಾಪಿ ಆಗಿದ್ದಾನೆ. ನಾವು ಸ್ಕೂಲ್ಗೆ ಹೋಗಿ ಎಲ್ಲರಿಗೂ ನಿನ್ ಸೈನ್ನ ತೋರಿಸ್ತೀವಿ. ನೀನೇ ನನ್ಗೂ ಅಪ್ಪ, ಹಾಗೆ ವಿನುಗೂ ನೀನೇ ಅಪ್ಪ ಅಂತ ಹೇಳ್ತೀವಿ. ಇಷ್ಟು ದಿನ ನನ್ಗ ಅಪ್ಪ ಇಲ್ಲ ಅಂತ ಎಲ್ರೂ ರೇಗಿಸ್ತಾ ಇದ್ರು. ಅಪ್ಪ ಇಲ್ದೇ ಇರೋನು ಅಂತ ಆಡ್ಕೋತಾ ಇದ್ರು. ಇವಾಗ ನಮ್ಮಮ್ಮ ಭಾಗ್ಯ ಅಂತ, ನಮ್ಮಪ್ಪ ನೀವು ಅಂತ ಎಲ್ರ ಹತ್ರ ಗರ್ವದಿಂದ ಧೈರ್ಯವಾಗಿ ಹೇಳ್ತೀನಿ. ಸೈನ್ ಮಾಡಿ ವಿನುಗೆ ಖುಷಿ ಪಡಿಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಪ್ಪ. ಇನ್ಮೇಲಿಂದ ಪ್ರತಿ ಸಲ ನಮ್ ಪ್ರೋಗ್ರೆಸ್ ಕಾರ್ಡ್ ಮೇಲೆ ನೀನೇ ಸೈನ್ ಮಾಡ್ಬೇಕು. ಸರಿ ಲಕ್ಕಿ, ನೀವು ಹೋಗಿ ರೆಡಿಯಾಗಿ ಸ್ಕೂಲಿಗೆ ಡ್ರಾಪ್ ಮಾಡ್ತೀವಿ. 5 ನಿಮಿಷದಲ್ಲಿ ರೆಡಿ ಆಗ್ಬಿಡ್ತೀನಪ್ಪ. ಬಾಲಕ್ಕೆ ನೋಡು ಮನೀಷಾ, ಮಿತ್ರನ ನಿಧಾನವಾಗಿ ಕೇಳು. ಅವನನ್ನ ಇರಿಟೇಟ್ ಮಾಡದೆ ಇನ್ಫ್ಲೂಯೆನ್ಸ್ ಮಾಡು. ಸೊ ವಿನು ನಿನ್ ಮಗ ಅಂತ ಆಯ್ತು. ವಿನು ನಿನ್ ಮಗ ಆದ್ರೆ ಭಾಗ್ಯ ನಿನ್ ಹೆಂಡತಿ ಅಂತ ಆಯ್ತು. ಮತ್ತೆ ನಾನ್ ಯಾರು ಮಿತ್ರ? ಹೂ ಆಮ್ ಐ? ಮನೀಷಾ, ಫ್ರೆಂಡಾ, ಲವರಾ, ರಿಲೇಟಿವಾ ಅಥವಾ ಏನೂ ಇಲ್ವಾ? ಯಾಕೆ ಹೀಗೆ ಮಾತಾಡ್ತಿದ್ಯಾ ಮನೀಷಾ? ನೀನ್ ಯಾಕೆ ಸೈನ್ ಹಾಕಿದ್ಯಾ? ಅದು ಹೇಳು ಮಿತ್ರ, ನೀನ್ ರಿಪೋರ್ಟ್ ಮೇಲೆ ಸೈನ್ ಮಾಡಿದ್ಯಾ ಅಂದ್ರೆ ವಿನುನ ಮಗ ಅಂತ ಆಕ್ಸೆಪ್ಟ್ ಮಾಡ್ದ ಹಾಗೆ ಅಲ್ವಾ? ಅದು ಹಾಗಲ್ಲ ಮನೀಷಾ. ಅದ್ರ ಮೀನಿಂಗ್ ಅದೇ ಮಿತ್ರ. ಇವತ್ತು ವಿನುನ ಆಕ್ಸೆಪ್ಟ್ ಮಾಡಿದ್ಯಾ, ನಾಳೆ ಭಾಗ್ಯನ ಆಕ್ಸೆಪ್ಟ್ ಮಾಡ್ತೀಯಾ, ಆಮೇಲೆ ನನ್ನ ಎಕ್ಸಿಟ್ ಮಾಡ್ತೀಯಾ, ಅಷ್ಟೇ ಅಲ್ವಾ? ನಾನು ವಿನ್ನುಗೋಸ್ಕರ ಸೈನ್ ಮಾಡಿದ್ದೆ. ಮತ್ತೆ ಭಾಗ್ಯಗೋಸ್ಕರ ಮಾಡಿದ್ಯಾ? ಲಕ್ಕಿಗೋಸ್ಕರ ಮಾಡಿದ್ದು. ಕವರ್ ಅಪ್ ಮಾಡ್ತಿದ್ಯಾ ಮಿತ್ರ? ಕಾರಣ ಕೇಳಿದ್ದಕ್ಕೆ ಹೇಳ್ತಿದ್ದೀನಿ. ವಿನ್ನುಗೆ ಜ್ವರ ಬಂದಿದೆ ಅಂತ ಲಕ್ಕಿ ಬೇಜಾರ್ ಮಾಡ್ಕೊಂಡಿದ್ಲು. ಅದನ್ನ ನನ್ನಿಂದ ನೋಡಕ್ಕಾಗ್ಲಿಲ್ಲ, ಅದಕ್ಕೆ ಹೋಗಿ ಸೈನ್ ಹಾಕ್ತೆ. ಓಹೋ, ಇವತ್ತು ವಿನುಗೋಸ್ಕರ ಲಕ್ಕಿ ಫೀಲ್ ಆದ್ಲು ಅಂತ ಮಾಡ್ದೆ. ನಾಳೆ ಲಕ್ಕಿ ಭಾಗ್ಯಗೋಸ್ಕರ ಫೀಲ್ ಆದ್ರೆ ಭಾಗ್ಯನ ಆಕ್ಸೆಪ್ಟ್ ಮಾಡ್ಕೋತೀಯಾ? ಆವಾಗ ನಾನೇನ್ ಮಾಡ್ಲಿ ಮಿತ್ರ? ಇಷ್ಟು ದಿನ ನಿನಗೋಸ್ಕರ ವೇಟ್ ಮಾಡಿ ನಿನ್ ಮೇಲೆ ಆಸೆ ಇಟ್ಕೊಂಡು ನೀನೇ ನನ್ ಸರ್ವಸ್ವ ಅಂತ ಬದುಕ್ತಾ ಕೊನೆಗೆ ನಿನಗ್ ನಾನ್ ಏನೂ ಆಗದೆ ಹೊರಟು ಹೋಗ್ಬೇಕಾ? ಅದೇ ಪರಿಸ್ಥಿತಿ ಬಂದ್ರೆ ಈ ಮನೆಯಿಂದ ಹೋಗೋದು ನನ್ ಶವನೇ ಮಿತ್ರ. ಮನೀಷಾ, ಎಸ್, ಇಷ್ಟು ವರ್ಷ ಆದ್ಮೇಲೆ ಕೂಡ ನೀನ್ ನನಗ್ ಸಿಕ್ಕಿಲ್ಲ ಅಂದ್ರೆ ನಾನ್ ಬದುಕಿರೋದೇ ವೇಸ್ಟ್. ನಿನ್ನ ಬಿಟ್ರೆ ನನಗೆ ಯಾರೂ ಇಲ್ಲ ಮಿತ್ರ. ನೀನೇ ನನ್ ಜೊತೆ ಇಲ್ಲ ಅಂದ್ಮೇಲೆ ನಾನ್ ಜೀವಂತ ಇರೋದ್ ಯಾಕೆ? ನನ್ ಲೈಫ್ ಮೀನಿಂಗ್ಲೆಸ್ ಅಲ್ವಾ ಮಿತ್ರ? ಮನೀಷಾ, ನೀನು ಸುಮ್ಮನೆ ಯೋಚನೆ ಮಾಡ್ತಿದ್ಯಾ. ನೀನ್ ಹಾಕಿರೋ ಸೈನ್ ನನ್ನನ್ನು ಹಾಗೆ ಭಯ ಪಡಿಸ್ತಿದೆ ಮಿತ್ರ. ಅದು ಸೈನ್ ಅಲ್ಲ, ಮತ್ತೆ ನೀನ್ ಭಾಗ್ಯ ಕೊರಳಿ ಕಟ್ಟಿರೋ ಮಂಗಳಸೂತ್ರ ಅನಿಸ್ತು. ನನಗ್ ನೀನ್ ಕಟ್ಟಬೇಕಾಗಿರೋ ತಾಳಿ ವೇಟ್ ಮಾಡ್ತಿದೆ. ಭಾಗ್ಯಂಗ್ ನೀನ್ ಕಟ್ಟಿರೋ ತಾಳಿ ನನಗ್ ಭಯ ಪಡಿಸ್ತಿದೆ. ನೀನು ಭಾಗ್ಯನ ಬೇಡ ಅಂದ್ಮೇಲೂ ವಿನ್ನುನ ಯಾಕೆ ಬೇಕು ಅಂತಿದ್ಯೋ ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಅಷ್ಟಕ್ಕೂ ವಿನ್ನು ನಿನ್ ಮಗನೋ ಅಲ್ವೋ ಅಂತಾನೂ ಗೊತ್ತಿಲ್ಲ.
ಹೌದು ಮಿತ್ರ, ಅವನು ಭಾಗ್ಯ ಮಗನೇ ಆಗಿರ್ಬೋದು, ಆದ್ರೆ ನಿನಗೆ ಹುಟ್ಟಿದ ಮಗ ಅಂತ ಗ್ಯಾರಂಟಿ ಏನು? ಸಾರಿ ಟು ಸೇ ದಿಸ್ ಮಿತ್ರ, ನನಗನ್ಸಿದ್ದನ್ನು ನಾನು ಹೇಳ್ದೆ. ಇದ್ರ ಮೇಲೆ ನಿನ್ನಿಷ್ಟ. ಮನೀಷಾ, ಸರಿ ಬಾ. ವಿನು, ನೀನ್ ಥ್ಯಾಂಕ್ಸ್ ಹೇಳಿದ್ದಕ್ಕೆ ನಿಮ್ಮಪ್ಪ ಏನ್ ಹೇಳ್ದ? ತುಂಬಾ ಸಂತೋಷ ಪಟ್ರು ತಾತ. ನಿಜವಾಗ್ಲೂ ನಿಮ್ಮಪ್ಪಂಗ್ ಸಂತೋಷ ಆಯ್ತಾ ವಿನು? ಹೌದು ಅಜ್ಜಿ, ನಿಜ. ನಾನು ಹೇಳಿದ್ದೆ ಅಲ್ವಾ ದೊಡ್ಡಮ್ಮ, ಅಣ್ಣ ನಿಧಾನವಾಗಿ ಬದಲಾಗ್ತಾ ಇದ್ದಾನೆ ಅಂತ. ಹಾಗಿದ್ರೆ ಅಕ್ಕನ ಜೀವನದಲ್ಲೂ ಬದಲಾವಣೆ ಬಂದಾಗೆ. ನಾನ್ ಬಡಿಸ್ತೀನಿ, ನೀನ್ ಕೂತ್ಕೊಂಡ್ ತಿನ್ನು ಜಾನು. ನಾನ್ ಆಮೇಲೆ ತಿಂತೀನಿ ಬಿಡಕ್ಕ. ಅಮ್ಮ ಬಡಿಸ್ತಾರಲ್ಲ, ಕುತ್ಕೋ ಚಿಕ್ಕಮ್ಮ. ಚಿಕ್ಕಪ್ಪನ್ ಪಕ್ಕನೆ ಜಾಗ ಇದೆಯಲ್ಲ, ಅಲ್ಲೇ ಕೂತ್ಕೋ ಚಿಕ್ಕಿ. ಅಯ್ಯಯ್ಯೋ, ಪಕ್ಕದಲ್ಲಿ ಯಾಕೆ ಕೂತ್ಕೊಂಡೆ ಅಮ್ಮ? ಅವನ್ ತೊಡೆ ಮೇಲೆ ಕೂತ್ಕೊಳ್ಳೋದ್ ತಾನೆ ಇನ್ನು ಚೆನ್ನಾಗಿರುತ್ತೆ. ಅತ್ತೆ, ಯಾರೇ ನಿನ್ಗತ್ತೆ? ನನ್ ಮಗ ನಿನ್ ಕೊರಳಲ್ಲಿ ತಾಳಿ ಕಟ್ಟಿದಾನ, ಅತ್ತೆ ಅಂತ ಕರಿತಿದ್ಯಾ? ಇವಾಗ ಏನಾಯ್ತು ದೇವ್ಯಾನಿ? ಜಾನು ವಿವೇಕ್ ಪಕ್ಕ ಕೂತ್ಕೊಂಡ್ರೆ ತಪ್ಪೇನಿದೆ? ಇವತ್ತು ಪಕ್ಕ ಕೂತ್ಕೊಂಡ್ರೆ ನಾಳೆ ತೊಡೆ ಮೇಲೆ ಕೂತ್ಕೊಳ್ತಾಳೆ, ನಾಡಿದ್ದು ತಲೆ ಮೇಲೆ ಕೂತ್ಕೊಳ್ತಾಳಕ್ಕ. ಏನಕ್ ಮಾಮ್, ಚಿಕ್ಕ ವಿಷಯನ್ ಕೂಡ ದೊಡ್ಡದ್ ಮಾಡ್ತಾ ಇದ್ಯಾ? ಮಾಡ್ತೀನೋ, ಯಾರೋ ಹೊರಗಿನವ್ರು ಬಂದು ಮನೇಲಿ ಅಧಿಕಾರ ಚಲಾಯಿಸಿದ್ರೆ ಹೀಗೆ ಮಾಡ್ತೀನಿ. ಇಲ್ಲಿ ಹೊರಗಿನವ್ರು ಯಾರಿದಾರೆ ದೇವಿಯಾನಿ? ಕೇಳಿದ್ರು ಅಂತ ಬೆರಳು ಕೊಟ್ರೆ ಹಸ್ತಾನೆ ನುಂಗೋ ಹಾಗೆ. ಈ ಮನೇಲ್ ಭಾಗ್ಯ ಸಾಲ್ದು ಅಂತ ಅವಳ ತಂಗಿನೂ ಕರ್ಕೊಂಡ್ ಬಂದಿದ್ದಾಳೆ. ಇದೇನು ಧರ್ಮಛತ್ರನಾ? ದಿಕ್ಕಿಲ್ದಿರೋರ್ಗೆಲ್ಲ ಮನೇಲಿರೋಕೆ ಸ್ವಲ್ಪನೂ ನಾಚಿಕೆನೇ ಇಲ್ಲ ಇವರಿಬ್ರಿಗೂ. ದೇವ್ಯಾನಿ, ಇನ್ನು ಸಾಕು. ಯಾರ್ ದಿಕ್ಕಿಲ್ದೇ ಇರೋರು? ಭಾಗ್ಯ ಕೂಡ ನಿನ್ ಹಾಗೆ ನನ್ ಹಾಗೆ ಈ ಮನೆ ಸೊಸೆನೆ. ನಿನ್ಗೂ ನನ್ಗೂ ಎಷ್ಟು ಹಕ್ಕು ಅಧಿಕಾರಗಳಿದೆಯೋ ಅಷ್ಟೇ ಹಕ್ಕು ಅಧಿಕಾರ ಅವಳಿಗೂ ಇದೆ. ಈ ಮನೆ ಸೊಸೆಯಾಗಿ ಭಾಗ್ಯ ತನ್ ತಂಗಿನ ಕರ್ಕೊಂಡ್ ಬಂದು ಇಟ್ಕೊಂಡಿದ್ದಾಳೆ, ಅದ್ರಲ್ಲಿ ತಪ್ಪೇನಿದೆ? ಇನ್ನೊಂದ್ಸಲ ನೀನ್ ಹಾಗೇನಾದ್ರೂ ಮಾತಾಡಿದ್ರೆ ಪರಿಣಾಮ ನೆಟ್ಟಿಗಿರಲ್ಲ, ಹುಷಾರು. ಆಂಟಿ, ವಿವೇಕ್ ಜಾನು ಮದ್ವೆ ಯಾವತ್ತೂ ನಡೆಯಲ್ಲ ಅಲ್ವಾ? ಇವಾಗ ನೀವ್ಯಾಕೆ ಅಷ್ಟು ಇರಿಟೇಟ್ ಆಗ್ತಿದ್ದೀರಾ? ಅವ್ರು ಏನಾದರೂ ಮಾಡ್ಕೊಂಡು ಸಾಯ್ಲಿ, ನೀವು ಬನ್ನಿ. ನೀನಿರು ಮನೀಷಾ, ಪ್ಲೀಸ್ ಬನ್ನಿ ಆಂಟಿ. ನಿಮ್ದು ತಿಂಡಿ ತಿಂದಾಯ್ತಲ್ಲ, ಹೋಗಿ ನಿಮ್ ಬುಕ್ಸು ಬ್ಯಾಗ್ನ ರೆಡಿ ಮಾಡ್ಕೊಳ್ಳಿ. ದೇವಿಯಾನಿ ಹಾಗೆ ಮಾತಾಡ್ತಾ ಇದ್ರು, ನೀನ್ ಯಾಕೆ ಸುಮ್ನೆ ನಿಂತ್ಕೊಂಡಿದ್ದೆ ಭಾಗ್ಯ? ನೀನ್ ಈ ಮನೆ ಸೊಸೆ ಅಂತ ನಾನೇ ನಿಂಗೆ ನೆನ್ಪಿಸ್ಬೇಕಾ? ಭಾಗ್ಯನಿಗೆ ಗೌರವ ಕೊಡೋದ್ ಮಾತ್ರನೇ ಗೊತ್ತು ಅರವಿಂದ.